ಅಂತಿಮ ಘಟ್ಟಕ್ಕೆ ತಲುಪಿದೆ ಪವರ್ ಶೇರಿಂಗ್ನ ಫೈಟ್. 2.5 ವರ್ಷದಲ್ಲಿ ಮೊದಲ ಬಾರಿಗೆ ಪವರ್ ಶೇರಿಂಗ್ನ ಮಾತುಕತೆ ಅಧಿಕೃತವಾಗಿ ನಡೀತಾ ಇದೆ. ನಾಳೆ ಬೆಳಗ್ಗೆ ಸಿಎಂ ಡಿಸಿಎಂ ಮುಕ್ತವಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಅಂತಿಮ ಘಟ್ಟಕ್ಕೆ ತಲುಪಿದೆ ಪವರ್ ಶೇರಿಂಗ್ನ ಈ ವಿಚಾರ. 2.5 ವರ್ಷದಲ್ಲಿ ಮೊದಲ ಬಾರಿಗೆ ಪವರ್ ಶೇರಿಂಗ್ನ ಬಗ್ಗೆ ಅಧಿಕೃತವಾಗಿ ಮಾತಾಡೋದು, ಇದು ಕಾಂಗ್ರೆಸ್ನಲ್ಲಿನ ಸದ್ಯಕ್ಕಿನ ಬೆಳವಣಿಗೆ. ಬಿಜೆಪಿ ವಕ್ತಾರರಾಗಿರುವಂತಹ ಸುರಭಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸುರಭಿ ಅವರೇ. ನಮಸ್ತೆ. ಕಾಂಗ್ರೆಸ್ನಲ್ಲಿನ ಈ ರೀತಿಯ ಬೆಳವಣಿಗೆ ನೋಡಿ, ಪವರ್ ಶೇರಿಂಗ್ನ ಬಗ್ಗೆ ಅಧಿಕೃತ ಅನಧಿಕೃತ ಮಾತುಕತೆ, ಈಗ ಅಫಿಷಿಯಲ್ ಮಾತುಕತೆ ಅಂತೆ. ಇದನ್ನ ಹೆಂಗ್ ನೋಡ್ತೀರಿ ನೀವು? 2.5 ವರ್ಷಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂತಹ ಈ ಒಂದು ಮ್ಯಾಂಡೇಟ್ನ ಪ್ರಕಾರವಾಗಿ ನಡ್ಕೊಂಡಿದ್ದಿದ್ರೆ ಜನರ ಸಮಸ್ಯೆ ಬಗ್ಗೆ ಈ ತರ ಮೀಟಿಂಗ್ ಮಾಡಬೇಕಾಗಿತ್ತು. ಆದ್ರೆ ಬರೀ 2.5 ವರ್ಷಗಳಿಂದ ಇಂತಹ ಪವರ್ ಶೇರಿಂಗ್ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತಾರೆ, ಇದೇ ಕಾಂಗ್ರೆಸ್ಸಿನ ಪ್ರಯಾರಿಟಿ ಆಗಿ ಬಂದಿದೆ. ಇವತ್ತು ನಾವ್ ಏನ್ ನೋಡ್ಕೊಂಡು ಬರ್ತಾ ಇದೀವಿ, ನಿಮ್ಮ ಚಾನೆಲ್ ನಲ್ಲೇ ರಿಪಬ್ಲಿಕ್ ಕನ್ನಡನಲ್ಲೇ ಬಹಳಷ್ಟು ಬಾರಿ ಕಾಂಗ್ರೆಸ್ಸಿನ ಬೆಂಬಲಿಗರು ಮತ್ತೆ ಕಾಂಗ್ರೆಸ್ಸಿನ ವಕ್ತಾರರು ಏನ್ ಹೇಳ್ತಿದ್ರು ನಮ್ಗಂದ್ರೆ, ಯಾವುದೇ ಆದಂತಹ ಕ್ರೈಸಿಸ್ ಇಲ್ಲ, ನಮ್ಮಲ್ಲಿ ಎಲ್ಲರೂ ಒಟ್ಟಿಗಿದ್ದಾರೆ, ನಾವೆಲ್ಲರೂ ಕಾಂಗ್ರೆಸ್ ಅಂತ. ಒಂದು ವಾರದಲ್ಲಿ ಹೌಸ್ ಆಫ್ ಕಾರ್ಡ್ಸ್ ಅನ್ನೋದು ಒಂದೊಂದಾಗಿ ಕಾರ್ಡ್ ಬಿದೋಗಿದೆ. MLA ಗಳಿರ್ಬೋದು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಆಚೆ ಬಂದು ಅಧಿಕೃತವಾಗಿ ನಾವು ಕನ್ಫರ್ಮ್ ಮಾಡ್ತಿರೋದು ಏನು ಅಂದ್ರೆ, ಯಾವ ಮಾಧ್ಯಮದಲ್ಲಿ ಮತ್ತು ಜನರ ಸಂಶಯ ಏನಿತ್ತು ಅಂದ್ರೆ ಕಾಂಗ್ರೆಸ್ ಸ್ಟೇಬಲ್ ಆಗಿಲ್ಲ, ಕಾಂಗ್ರೆಸ್ನಲ್ಲಿ DCM ಮತ್ತೆ CM ಮಧ್ಯೆ ಏನೋ ಒಂದು ಕೇವಾಸ್ ಇದ್ದೇ ಇದೆ, ಕ್ರೈಸಿಸ್ ಇದ್ದೇ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಅಧಿಕೃತವಾಗಿ ತಿಳ್ಕೊಂಡು ಬಂದಿದೆ. ನಮ್ಮ ಬೇಸರ ಏನು ಅಂದ್ರೆ, ರೈತರು ಯಾವಾಗ ಕಷ್ಟದಲ್ಲಿದ್ದಾರೋ, ಯಾವ ಬೆಂಗಳೂರಿನ ಗುಂಡಿಗಳು ಜಾಸ್ತಿ ಆಗ್ತಾ ಇದೆಯೋ, ಈ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರೋಂಥದ್ದು ತಾವು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಮಾತ್ರ, ನಾನು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಮಾತ್ರ ಹೊರತು ಜನರ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಇದು ಯಾವುದೇ ಆದಂತಹ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ತಾ ಇಲ್ಲ. ಇದು ಇವತ್ತು ನಾಳೆ ಏನಾಗುತ್ತೆ ನೋಡ್ಬೇಕಾಗಿದೆ. ಆದ್ರೆ ಕರ್ನಾಟಕ ಜನತೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೇಳಿಸ್ಕೊತಾ ಇರುವಂತಹ, ನೋಡ್ತಿರುವಂತಹ ಒಂದು ಪೊಲಿಟಿಕಲ್ ಡ್ರಾಮಾ ಇದು. ಈ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಹೈಕಮಾಂಡ್ ಅಂತ ಏನು, ನಾನ್ ಹೈಕಮಾಂಡ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಹೇಳಿದ್ರಲ್ಲ, ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಅಂತ. ಅಂದ್ರೆ ಗಾಂಧಿ ಪರಿವಾರದವರು ಡಿಸೈಡ್ ಮಾಡ್ತಾರೆ, ಸೋನಿಯಾ ಮಾತಾ ಅವರು ಡಿಸೈಡ್ ಮಾಡ್ತಾರೆ, ರಾಹುಲ್ ಬಾಬಾ ಅವರು ಡಿಸೈಡ್ ಮಾಡ್ತಾರೆ ಅಂತ. ರಾಜಸ್ಥಾನಲ್ಲಿರ್ಬೋದು, ಮಧ್ಯಪ್ರದೇಶನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಹೈಕಮಾಂಡ್ ಬಂದು ಟೈಮ್ ಸರಿಯಾಗಿ ಕರೆಕ್ಟ್ ಆಗಿ ನಿರ್ಧಾರ ತಗೊಳಕ್ಕಾಗದೇ ಇರುವಂತ ಹೈಕಮಾಂಡು, ಏನು ಕಮಾಂಡ್ ಇಲ್ಲ ಹೈಕಮಾಂಡ್ಗೆ, ಅವರು ಇವತ್ತು ಫೇಲ್ಯೂರ್ ಆಗಿದೆ ಅವ್ರದ್ದು ಅಂತ ನಾವು ಕಾಂಗ್ರೆಸ್ಸೇ ಒಪ್ಕೊಂಡಿದೆ. ಇಂತಹ ಒಂದು ಪರಿಸ್ಥಿತಿಗೆ ರೀಚ್ ಆಗೋದಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಬಹಳ ದೊಡ್ಡ ಕಾರಣ ಆಗಿದೆ. ಕರ್ನಾಟಕ ಜನತೆ ಫೈನಲ್ ಲೂಸರ್ ಅಂದ್ರೆ ಕರ್ನಾಟಕ ಜನತೆ. ಯಾಕೆಂದ್ರೆ ನಮ್ಗಿರುವಂತಹ ಕೊಟ್ಟಿರುವಂತಹ ಮ್ಯಾಂಡೇಟ್ಗೆ ಏನೇನ್ ಮಾಡ್ಬೋದಿತ್ತು ಅವರು ಯೋಚನೆ ಮಾಡಿ. ಆದ್ರೆ ಅವ್ರು 2.5 ವರ್ಷ ಮಾಡಿರೋದು ಬರೀ ನಾನು ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಬ್ರು, ಇನ್ನೊಬ್ರು ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹಠದಲ್ಲಿ ಕೂತಿರುವಂತವ್ರು. ನಾಳೆ ಏನೇನಾಗತ್ತೆ ಅಂತ ನೋಡ್ತಾ ಇರ್ತಾರೆ ಜನರು, ಇದನ್ನ ಮರೆಯೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಅಥವಾ ಬರೋ ಚುನಾವಣೆಯಲ್ಲಿ ಮರೆಯೋದಿಲ್ಲ ಇದನ್ನ. ಇಂತಹ ಒಂದು ಸರ್ಕಾರ ನಮಗೆ ಸಿಕ್ಕಿರೋದು ಬೇಸರ ಆಗತ್ತೆ. ಬಹುಶಃ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಾವುದೇ ಕನ್ಕ್ಲೂಷನ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಮಜಲು ಸ್ಟಾರ್ಟ್ ಆಗುತ್ತೆ. ಬರೀ ಇದಕ್ಕೆ ಸಾಕ್ಷಿ ಆಗ್ಬೇಕಾ ರಾಜ್ಯದ ಜನರು, ಅಥವಾ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ನಿಮ್ಮ ಪ್ರಶ್ನೆ ಇರ್ಬೋದು ಇದು ಮೋಸ್ಟ್ಲಿ. 100% ನಮ್ಮ ಪ್ರಶ್ನೆನೂ ಇದೆ. ಯಾಕೆಂದ್ರೆ ಒಂದು ಪ್ರತಿಪಕ್ಷವಾಗಿ ನಮಗೂ ಬೇಕಾಗಿರುವಂತ ನಡೀತಿರುವಂತಹ ಸರ್ಕಾರವನ್ನ ತಮ್ಮ ಕೊಡ್ತಿರೋಂತಹ ಒಂದು ಗವರ್ನೆನ್ಸಿನ ಬಗ್ಗೆ ನಾವು ಹಿಡಿಯುವಂತದ್ದು. ನಮಗೇನು ಈ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಆಸಕ್ತಿ ಇಲ್ಲ. ಆದ್ರೆ ಕಾಂಗ್ರೆಸ್ ಮನೆ ಮುರಿತಾ ಇರೋದ್ರನ್ನ ನೋಡಿದ್ರೆ, ಇಷ್ಟು ದಿವಸ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ಕೊಂಡಿಲ್ವಾ ಈ ವಿಷಯನ? ಏನು ನಾನು ನಾಳೆಯ ಮೀಟಿಂಗ್ ಬಗ್ಗೆ ಸ್ಪೆಷಲ್ ಮೀಟಿಂಗ್ ಏನು, ಅವ್ರೇನು ಮಾತಾಡಿಲ್ದೇ ಇರುವಂತಹ ವಿಷಯನ ಇದು? ಮತ್ತೆ ಒಪ್ಪುತ್ತಾರ ನಿಜವಾಗ್ಲೂ? ಬಹಿರಂಗವಾಗಿ ಕೊಟ್ಟಿರುವಂತಹ ಹೇಳಿಕೆಗಳು ನೋಡಿದ್ರೆ, ಸಿದ್ದರಾಮಯ್ಯನವರು ಲಾಂಗೆಸ್ಟ್ ಸರ್ವಿಂಗ್ ಆ ಒಂದು ಸಿಂಬಲ್ಗೋಸ್ಕರ, ಇಲ್ಲ ನಾನು ಆಗ್ಲೇಬೇಕು ಅಂತ ಇರೋ ಒಂದು ಹಠಕ್ಕೋಸ್ಕರ ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವ್ರನ್ನ ಮೀರಿಸಿ ಆಗ್ಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಒಂದ್ ಕಡೆ. ಇನ್ನೊಂದ್ ಕಡೆ DCM ಅವರು ಯಾವ್ದು ವರ್ಡ್ ಇಸ್ ವರ್ಲ್ಡ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ, ಅದಕ್ಕೆ ಇನ್ನೊಂದು ವಾಪಸ್ ಟಾಂಗ್ ಕೊಡ್ತಾರೆ ಮುಖ್ಯಮಂತ್ರಿಗಳು. ಇದನ್ನ ನೋಡ್ಕೊಂಡ್ ಬಂದಿರೋದ್ರಲ್ಲಿ ನಿಜವಾಗ್ಲೂ ಇಲ್ಲಿ ಹೈಕಮಾಂಡ್ ಸ್ಟೆಪ್ ಮಾಡ್ಬಿಟ್ಟು ಆರ್ಬಿಟ್ರೇಟ್ ಮಾಡ್ಬೇಕು ತಾನೆ. ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಾತಾಡಿಲ್ವಾ ಇಷ್ಟು ದಿವಸ? ಹೊಸದೇನ್ ಮಾತಾಡ್ತಾರೆ, ಏನ್ ಒಪ್ತಾರೆ ನೋಡ್ಬೇಕು. ಇದನ್ನ ಇನ್ನೂ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಅದು ಜನರಿಗೆ ಒಳ್ಳೇದಲ್ಲ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದು ಒಳ್ಳೇದಲ್ಲ. ಬಹಳ ಬೇಸರ ಆಗತ್ತೆ ನಿಜವಾಗ್ಲೂ. ಹಿಂದಿನ ಒಂದು ವಾರದಲ್ಲಿ ನಡೆದಿರೋಂಥದ್ದನ್ನ ನೋಡ್ಕೊಂಡು ಬಂದ್ರೆ ಅಂತೂ ಇನ್ನೂ ಜಾಸ್ತಿ ಬೇಸರ ಆಗತ್ತೆ. ಯಾಕೆಂದ್ರೆ ಇಷ್ಟು
ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಮತ್ತು ಅಧಿವೇಶನ ಶುರುವಾಗ್ತಿರೋ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ಒಂದು ಸರ್ಕಾರ ಮತ್ತೆ ಅಧಿಕಾರಿಗಳು ಬಹಳಷ್ಟು ಜನ ನಿಮ್ ಟಿವಿನಲ್ಲೇ ರಿಪೋರ್ಟ್ ಮಾಡಿರೋ ಪ್ರಕಾರವಾಗಿ ಅಧಿಕಾರಿಗಳು ಒಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾರ ಮಾತು ಕೇಳಬೇಕು, ಹೇಗ್ ನಡ್ಸ್ಕೊಂಡು ಹೋಗ್ಬೇಕು. ಸರ್ಕಾರ ನಿಂತು ಹೋಗಿದೆ, ಸರ್ಕಾರ ಮುರಿದು ಹೋಗಿದೆ. ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಆಗತ್ತಾ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಅಂತ ನನ್ನ ಪ್ರಶ್ನೆ. ಮತ್ತೆ ಜನರ ಸಮಸ್ಯೆಗಳನ್ನು ಮುಂದೆ ತಂದು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂತಹ ಅಧಿವೇಶನಕ್ಕಿಂತ ಮುಂಚೆ ಇಂತಹ ಒಂದು ನಾಟಕ ನೋಡ್ತಾ ಇದ್ದಾರೆ ನಾವು ಕರ್ನಾಟಕ ರಾಜ್ಯದ ಜನರು ಅನ್ನೋದಕ್ಕೆ ಬಹಳ ಬೇಸರ ಆಗುತ್ತೆ. ಸುರ್ವಿ ಅವರೇ, ಬಹುಶಃ ಈ ಪರಿಸ್ಥಿತಿಯನ್ನ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೋತಾ ಇದೆಯಾ? ಇಲ್ಲ, ದಯವಿಟ್ಟು ಆತರ ಹೇಳ್ಬೇಡಿ. ಯಾಕೆಂದ್ರೆ ನಾವು ಬಹಳಷ್ಟು ನಮ್ಮ ಪ್ರಧಾನ ಮಂತ್ರಿಗಳು ಏನ್ ಹೇಳಿರೋದು ಅಂದ್ರೆ ಒಂದು ಟ್ರೆಂಡ್ ಕಾಂಗ್ರೆಸ್ ದೇಶಾದ್ಯಂತ ವರ್ಟಿಕಲ್ ಸ್ಪ್ಲಿಟ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಅಂತ. ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ ಸ್ಟ್ರಾಂಗ್ ಆಗಿರುವಂತಹ ಅಪೋಸಿಷನ್ ದೇಶಕ್ಕೆ ಒಳ್ಳೇದು ಅಂತ. ಹಾಗಾಗಿ ನಾವು ಯಾವುದೇ ಆದಂತಹ ಒಂದು ಈ ಸಮಸ್ಯೆಯನ್ನು ನಾವು ಎನ್ಕ್ಯಾಶ್ ಮಾಡ್ಕೋತಾ ಇಲ್ಲ. ನಮ್ಮ ಅಧ್ಯಕ್ಷರು ಹೇಳಿರುವಂತದ್ದು ಮತ್ತೆ ಲೋಪಿ ಅವರು ಹೇಳಿರುವಂತದ್ದು ಇಂತಹ ಟ್ರಬಲ್ಡ್ ವಾಟರ್ಸ್ ಅಲ್ಲಿ ನಾವು ಹೋಗಿ ಫಿಶಿಂಗ್ ಮಾಡ್ತಾ ಇಲ್ಲ. ನಾವು ಅದೇ ಗಮನ ಇಟ್ಟು ನೋಡ್ತಾ ಇದೀವಿ ಏನೇನ್ ಆಗ್ತಾ ಇದೆ, ಯಾವ ಸಮಸ್ಯೆಗಳು ಬರ್ತಾ ಇದೆ, ಜನರಿಗೆ ಹೇಗ್ ಅನಿಸ್ತಾ ಇದೆ, ಜನರ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಟ್ಟಿಯಾಗಿ ನೋಡ್ತಾ ಇದೀವಿ. ಯಾಕೆ ನಾ ಈ ಪ್ರಶ್ನೆ ಮಾಡಿದೆ ಅಂತಂದ್ರೆ, ಮೊನ್ನೆ ನಿಮ್ಮದೇ ನಾಯಕರು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬಾಹ್ಯ ಬೆಂಬಲ ಕೊಟ್ರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ರು ಸಡನ್ಲಿ. ಇಲ್ಲ, ಅದು ನಾನು ಟಿವಿನಲ್ಲೇ ಕೂತಿದ್ದೆ ಈ ಸಮಯದಲ್ಲಿ ಅವರ ಒಂದು ಹೇಳಿಕೆ ಕೊಟ್ಟಾಗ. ಅವ್ರು ಹೇಳಿದ್ದೇನು ಅಂದ್ರೆ, ಅಂತ ಒಂದು ಪರಿಸ್ಥಿತಿ ಬಂದ್ರೆ ವರಿಷ್ಠರು ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಸೂಚಿಸ್ತಾರೆ, ಅವ್ರು ಸೂಚಿಸೋಂಗ್ ನಾವು ನಡ್ಕೋತೀವಿ ಅಂತ. ಆದ್ರೆ ಯಾವುದೇ ಆದಂತಹ ಬೆಂಬಲ ಕೊಡ್ತೀವಿ ಅಂತ ಅವರು ಅಧಿಕೃತವಾಗಿ ಹೇಳಿಲ್ಲ. ಅದನ್ನ ಇನ್ನೊಂದು ಬಾರಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಕೋರಿಕೆ ನನ್ನ ಕಡೆಯಿಂದ ಪೂರ್ತಿಯಾದ ಹೇಳಿಕೆ ಹಾಕಿ ಅವ್ರು ಹೇಳಿರುವಂತದ್ದು, ಇಂತಹ ಒಂದು ಪರಿಸ್ಥಿತಿ ಬಂದ್ರೆ ವರಿಷ್ಠರು ಅದನ್ನ ನಿರ್ಧಾರ ಮಾಡಿದ್ರೆ ಆವಾಗ ನಾವು ವರಿಷ್ಠರು ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಅಂತ. ಆಯ್ತಾ, ಆ ಪರಿಸ್ಥಿತಿ ಬಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗತ್ತಾ ಬಿಜೆಪಿ? ನೋಡೋಣ, ಇನ್ನು ಏನಾಗತ್ತೆ ಅಂತ ಗೊತ್ತಿಲ್ಲ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಹಳ ಗಟ್ಟಿಯಾದಂತಹ ಮ್ಯಾಂಡೇಟ್ ಇದೆ ಕಾಂಗ್ರೆಸ್ಗೆ. ಆದ್ರೆ ಅವ್ರು ಹೋಗ್ತಿರೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾಗತ್ತೆ ಅಂತ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರೋದ್ರಿಂದ ನೋಡೋಣ ಏನೇನಾಗತ್ತೋ. ನಮ್ಮ ವರಿಷ್ಠರು ಹೇಳಿದಂಗೆ ನಾವು ಬಂದಿರ್ತೀವಿ. ನಿಮಗೇನು ಅನ್ಸುತ್ತೆ ಸುರ್ಭಿ ಅವರೇ, ಈ ಎಲ್ಲ ಲೆಕ್ಕಾಚಾರ ನೋಡಿದ್ರೆ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಲೆಕ್ಕಾಚಾರ ಇದೆಯಾ, ಅಥವಾ CM ಸಿದ್ದರಾಮಯ್ಯ ಅವರು ಬಿಟ್ಟೇ ಕೊಡಲ್ಲ ನೋಡ್ತಾ ಇರಿ ಅಂತ ಹೇಳ್ತೀರಾ? ಈ ಒಂದು ಜಂಜಾಟದಲ್ಲಿ ಜನರು ಎಲ್ಲಿ ಬಂದು ನಿಲ್ಲತ್ತೆ ನಮ್ಮ ಸರ್ಕಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗತ್ತೆ ಹೊರತು, ಪೊಲಿಟಿಕಲ್ ಅನಲಿಸ್ಟ್ ಆಗಿ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಇವಾಗ ನನ್ನ ಕೆಲಸ ಅದಲ್ಲ. ಇವಾಗಿರುವಂತಹ ಕೆಲಸ ಪ್ರತಿಪಕ್ಷದಲ್ಲಿ ನಾವು ಜನರ ಸಮಸ್ಯೆಗಳನ್ನು ಬಗ್ಗೆ